ಕೆಲವು ಸಿನಿಮಾಗಳು ಕಥೆಯನ್ನು ಹೇಳುವುದರ ಜೊತೆಗೆ ನಮ್ಮ ಮನಸ್ಸಿನೊಳಗೆ ಮೌನ ಪ್ರತಿಧ್ವನಿಯನ್ನು ಬಿಟ್ಟು ಹೋಗುತ್ತದೆ. ಲಾಸ್ಟ್ ರಾಡಾ ಅಂತಹ ಸಿನಿಮಾಗಳಲ್ಲಿ ಒಂದು. 1954ರಲ್ಲಿ ಬಿಡುಗಡೆಯಾದ ಈ ಚಿತ್ರ ನಾಜೂಕಾದ ಒಬ್ಬ ಯುವತಿ ಮತ್ತು ಕ್ರೂರ ಸ್ವಭಾವದ ಒಬ್ಬ ಬಲಿಷ್ಠ ವ್ಯಕ್ತಿಯ ಕಥೆಯನ್ನು ಹೇಳುತ್ತದೆ. ಒಂಟಿತನ, ಕ್ರೂರತೆ ಮತ್ತು ಕಠಿಣವಾದ ಲೋಕದಲ್ಲಿ ಅರ್ಥವನ್ನು ಹುಡುಕುವ ನಾಜೂಕಾದ ಪ್ರಯತ್ನದ ಬಗ್ಗೆ ಇರುವ ಒಂದು ಮೌನ ಧ್ಯಾನ ಈ ಚಿತ್ರ. ಏಟ್ ಅಂಡ್ ಆಫ್. ಈ ಚಿತ್ರದಲ್ಲಿ ಮಾತು ಮಾತು ಇನ್ನೂ ಮಾತು, ಮಾತುಗಳಿಂದಲೇ ತುಂಬಿ ಹೋದ ಜಗತ್ತು. ಆದರೆ ಈ ಗದ್ದಲದ ಒಳಗೆ ಬರೀ ಮೌನ. ಮಾತಿನಿಂದ ನೆನಪುಗಳು ಚಿಗುರುತ್ತವೆ, ನೆನಪಿನಿಂದ ಕ್ರಿಯೆಗಳು ರೂಪುಗೊಳ್ಳುತ್ತವೆ, ಕ್ರಿಯೆಯಿಂದ ಹೊರಹೊಮ್ಮುತ್ತದೆ ಅದ್ಭುತ ಕಲ್ಪನೆ. ನಿದ್ದೆ, ಕನಸು, ನೆನಪು ಮತ್ತು ವಾಸ್ತವ ಇವುಗಳ ನಡುವೆ ಗಡಿಯೇ ಇಲ್ಲದ ಚಿತ್ರವಿದು. ಇದು ಕೇವಲ ಕಥೆಯಲ್ಲ, ಒಂದು ಮನಸ್ಸಿನ ಅಲೆಮಾರಿ ಪಯಣ. ಬಾಲ್ಯದ ನೆನಪುಗಳತ್ತಲೋ ಅಥವಾ ಅನ್ಯ ಲೋಕದ ಕನಸುಗಳತ್ತಲೋ. ಇಲ್ಲಿ ಭೂತ ಮತ್ತು ವರ್ತಮಾನ ಕಾಲ ಎರಡೂ ಒಂದಾಗಿ ಬೆರೆತು ನಮ್ಮೊಳಗೇ ಜೀವಿಸುತ್ತಿವೆ. ಏಟ್ ಅಂಡ್ ಆಫ್ ಚಿತ್ರವು ನಿರ್ದೇಶಕನೊಬ್ಬನ ಸೃಜನಶೀಲ ಸಂಘರ್ಷದ ಬಗ್ಗೆ ತಯಾರಾದ ಅತ್ಯುತ್ತಮ ಚಿತ್ರ. ತನ್ನ ಮುಂದಿನ ಚಿತ್ರಕ್ಕಾಗಿ ಕತೆ ಸಿಗದೆ ಒದ್ದಾಡುವ ನಿರ್ದೇಶಕನ ಕಥೆ ಇದು.